ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನು ನಾನರಿಯೆ. ತರ್ಕದ ವಾದದಲ್ಲಿ ಗುರು ಹಿರಿಯರರಿಯದ ಮೂಢಮತಿಯನಗೆ. ಆದಿಮೂರುತಿ ನೀನು ನೆರೆ ಕರುಣೋದಯನು ಹೃದಯಾಂಗಣದಿ. ಜ್ಞಾನೋದಯವ ನೆನಗಿತ್ತು ರಕ್ಷಿಸೋ ಅನವರತ ರಕ್ಷಿಸೋ. ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನ್ನು ನಾನರಿಯೆ. ಕನಕದಾಸರು ಹೇಳುವ ಮಾತು ಕೇಳಿ. ಇದು ಎಲ್ಲರಿಗೆ ಸಂಬಂಧಪಟ್ಟದ್ದೇ. ಕನಕದಾಸರು ತಾವು ನನಗೆ ವೇದ ಶಾಸ್ತ್ರ ಪುರಾಣ ಇವುಗಳ ಏನೊಂದು ಪುಣ್ಯದ ಹಾದಿ ಇದೆ, ದಾರಿ ಇದೆ, ಈ ದಾರಿ ನನಗೆ ಏನು ಗೊತ್ತಿಲ್ಲ, ನನಗೆ ಯಾವುದರ ಪರಿಚಯವೇ ಇಲ್ಲ. ವೇದ ಏನು ಹೇಳ್ತದೆ, ಏನು ಗೊತ್ತಿದೆ ನಮಗೆ ಗೊತ್ತಿಲ್ಲ. ಶಾಸ್ತ್ರ ಏನು ಹೇಳ್ತದೆ, ಬ್ರಹ್ಮಮೀಮಾಂಸಾ ಶಾಸ್ತ್ರ ಗೊತ್ತಿಲ್ಲ, ಅಥವಾ ಮಹಾಭಾರತಾದಿಗಳು ಗೊತ್ತಿಲ್ಲ. ಪುರಾಣಗಳು ಭಾಗವತಾದಿಗಳು ಏನು ಹೇಳುತ್ತೆ ಅದು ಗೊತ್ತಿಲ್ಲ. ಹಾಗಾಗಿ ಈ ಪುಣ್ಯದ ಹಾದಿ ಇದೆಯಲ್ಲ ಅದು ಏನು ಗೊತ್ತಿಲ್ಲ ನಮಗೆ. ಭೋಗ ಏನು, ರಾಗ ಹೇಗೆ, ಲೋಭವೇನು, ಗಳಿಕೆ ಹೇಗೆ, ಇವುಗಳ ಮಾಧ್ಯಮ ನಮಗೆಲ್ಲ ಗೊತ್ತು. ಆದರೆ ಪುಣ್ಯದ ಹಾದಿ ಮಾತ್ರ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ, ಭೋಗಕ್ಕಾಗಿ ತೊಡಗಿಸಿಕೊಂಡಿದ್ದೇವೆ, ಸಾಧನೆಗಾಗಿ ಅಲ್ಲ, ಪುಣ್ಯದ ಹಾದಿಗಾಗಿ ಅಲ್ಲ. ಹಾಗಾಗಿ ಕನಕದಾಸರು ಹೇಳುವ ಮಾತು ಕೇಳಿ ಎಷ್ಟು ಚಂದವಾಗಿದೆ. ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನ್ನು ನಾನರಿಯೇ, ಏನೂ ನನಗೆ ಗೊತ್ತಿಲ್ಲ. ತರ್ಕದ ವಾದದಲ್ಲಿ ಗುರು ಹಿರಿಯರರಿಯದ ಮೂಢಮತಿಯನಗೆ. ತರ್ಕ, ವೇದಶಾಸ್ತ್ರಗಳ ಜ್ಞಾನವೇ ಇಲ್ಲ ಅಂತಂದಮೇಲೆ ಇನ್ನು ಅದರಲ್ಲಿ ತರ್ಕವನ್ನು ಮಾಡಿ, ಚರ್ಚೆಯನ್ನು ಮಾಡಿ, ವೇದಾರ್ಥದ ನಿರ್ಣಯವನ್ನು ಮಾಡಿ, ಇದು ಶಾಸ್ತ್ರಾರ್ಥ, ಇದು ಪುರಾಣದ ಅರ್ಥ, ಇದು ವೇದಾರ್ಥ ಎಂಬುದಾಗಿ ನಿರ್ಣಯ ಮಾಡುವ ಸಾಮರ್ಥ್ಯವುಂಟ? ಅದಂತೂ ದೂರ. ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನ್ನು ನಾನರಿಯೇ. ಹಾಗಾಗಿ ಅವುಗಳ ಮೇಲೆ ಬರುವಂತಹ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಬಂದ ತರ್ಕಗಳ ವಿಮರ್ಶೆ ವಿಚಾರಗಳೇನಿವೆ ಅದಂತೂ ಏನೂ ಗೊತ್ತಿಲ್ಲ. ಆ ವಾದದಲ್ಲಿ ಯಾರು ಗುರುಗಳು, ಯಾರು ದೊಡ್ಡ ಜ್ಞಾನಿಗಳು ಇದೂ ಗೊತ್ತಿಲ್ಲ ನನಗೆ. ಯಾರು ದೊಡ್ಡ ಜ್ಞಾನಿಗಳು ಅದೂ ಗೊತ್ತಿಲ್ಲ ನಮಗೆ. ಜಗತ್ತಿನಲ್ಲಿ ಯಾರು ಉತ್ತಮ ವಿದ್ವಾಂಸರು ಅಂತ ಗೊತ್ತಿಲ್ಲ ನಮಗೆ. ಯಾರು ಭಾರಿ ಕ್ರಿಕೆಟಿಯರ್ ಹೇಳ್ತೇವೆ, ಯಾರು ದೊಡ್ಡ ಆ್ಯಕ್ಟರ್ ಹೇಳಬೇಕು. ನಮಗೆ ಏನು ಗೊತ್ತಿಲ್ಲ, ಹಾಲಿವುಡ್ ಗೊತ್ತಿಲ್ಲ. ಶಾಸ್ತ್ರ ಏನು, ಧರ್ಮ ಏನು, ತತ್ವ ಏನು, ಜ್ಞಾನ ಇವುಗಳ ಪರಿಚಯ ಇಲ್ಲ. ಹಾಗಾಗಿ ಗುರು ಹಿರಿಯರರಿಯದ, ಗುರುಗಳನ್ನು ಹಿರಿಯರನ್ನು, ಇಂಥವರು ಗುರುಗಳು ಅವರ ಹತ್ರ ಹೋಗಬೇಕು, ಇಂಥವರು ಹಿರಿಯರು ಅವರು ಜ್ಞಾನ ಕೊಡ್ತಾರೆ, ಮಹಾ ಸಮರ್ಥರಾಗಿದ್ದಾರೆ ಅನ್ನುವ ಪರಿಚಯ ಇಲ್ಲದ ಮೂಢಮತಿಯನಗೆ. ನಾನೊಬ್ಬ ದಡ್ಡ ಜ್ಞಾನಿ ಎಷ್ಟಾಗಿ ನಿಂದಿಸಿಕೊಳ್ತಾರೆ ತಮ್ಮನ್ನು ತಾವು. ಅವರನ್ನು ತಾವು ನಿಂದಿಸಿಕೊಳ್ಳುವುದರಲ್ಲಿ ತಾತ್ಪರ್ಯ ಇಲ್ಲ. ನಾವೆಲ್ಲ ಅದರಿಂದ ಕಲಿಯಬೇಕಾಗಿರುವಂತಹ ತತ್ವ. ಎಂಥ ಮೂಢರಾಗಿದ್ದೇವೆ ನಾವು, ಎಷ್ಟು ಅಜ್ಞಾನದಲ್ಲಿದ್ದೇವೆ. ಯಾವ ವೇದ ಭಾಗ ಓದಿದ್ದೇವೆ, ಎಷ್ಟು ಮಹಾಭಾರತ ತಿಳಿದಿದ್ದೇವೆ, 18 ಪುರಾಣಗಳನ್ನು ಎಲ್ಲಿ ಕೇಳಿದ್ದೇವೆ. ಒಂದು ಬಾರಿ ಕೇಳುವುದಕ್ಕೂ ನಮಗಾಗದೇ ಇದ್ದ ಮೇಲೆ, ಒಂದು ಬಾರಿ ಕೇಳುವುದಕ್ಕೂ ಆಗದಿದ್ದ ಮೇಲೆ ಅದರ ಜ್ಞಾನ, ಅದರ ನಿರ್ಣಯ, ಅದರಲ್ಲಿಯ ವಿಶೇಷವಾದಂತಹ ಪರಿಣತಿ ಹೇಗೆ ಬರಲಿಕ್ಕೆ ಸಾಧ್ಯ ನಮಗೆ? ಗುರು ಹಿರಿಯರ ಅರಿಯದ ಮೂಢಮತಿಯನಗೆ ಆದಿಮೂರುತಿ ನೀನು ನೆರೆ ಕರುಣೋದಯನು. ಶ್ರೇಷ್ಠವಾದ ಕರುಣೆಯನ್ನು ಮಾಡುವಂತಹ ವ್ಯಕ್ತಿ ನೀನು. ಯಾವಾಗಲೂ ನಿನ್ನಲ್ಲಿ ಕರುಣೆ ಉದಿತವಾಗಿದೆ, ಕರುಣೆ ಅಸ್ತಂಗತವಾಗಿಲ್ಲ. ಕರುಣೆ ಅಸ್ತಂಗತವಾಗಿಲ್ಲ. ಮನುಷ್ಯನಲ್ಲಿ ಕರುಣೆಯನ್ನು ಮಾಡ್ತಾನೆ. ಅವನು ಕರುಣಾಪಾತ್ರನಾಗಿರೋವರೆಗೆ ಕರುಣೆ ಮಾಡ್ತಾನೆ. ಅವನು ಭಾಳ ದಿವಸ ನೋಡ್ತಾನೆ. ಏನಾದರೂ ಅವನು ಸುಧಾರಿಸಲಿಲ್ಲ, ಬದಲಾವಣೆ ಆಗಲಿಲ್ಲ ಅಂತಂದರೆ ಅವನ ಮೇಲೆ ಕರುಣೆ ಮಾಡುವುದನ್ನು ಬಿಟ್ಟು ಬಿಡ್ತಾನೆ. ಕರುಣೆ ಅಸ್ತಂಗತವಾಗತ್ತೆ, ಕರುಣೆ ಅಸ್ತವಾಗತ್ತೆ. ಆದರೆ ನಿನ್ನದು ಹಾಗಲ್ಲ. ನಾನು ಸಾಧನೆ ಮಾಡಿ ಮೋಕ್ಷವನ್ನು ಹೊಂದುವವರೆಗೆ ನೀನು ನನ್ನ ಮೇಲೆ ಸದೈವ ಕರುಣೆ ಮಾಡ್ತಿ. ಇದು ನನಗೆ ಗೊತ್ತು. ಯಾಕೆ ಅಂದರೆ ದೇವರಿಗೆ ಒಂದು ಹೆಸರಿದೆ, ಬಹಳ ಅಪರೂಪದ ಹೆಸರು, ಪ್ರಸಿದ್ಧ. ಆದರೆ ಆ ಅಪರೂಪದ ಹೆಸರಿನ ಅರ್ಥ ಚೆನ್ನಾಗಿದೆ. ದೇವರನ್ನು ವೀರ ಅಂತ ಕರೀತಾರೆ. ವೀರ ಎಂದರೇನರ್ಥ? ಶೃಣ್ಮೇ ವೀರ ಉಗ್ರಮುಗ್ರಂ ದಬಾಯನ್ ಅನ್ಯಮನ್ಯಮತಿ ನಿನೀಯಮಾನಃ. ವೀರ ಅಂತ ಕರೀತಾರೆ.
ವೀರ ಎನ್ನುವ ಶಬ್ದಕ್ಕೆ ಅರ್ಥ ಏನು? ವೀರ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತಂದರೆ, ವೀರ ಎಂದರೆ ಪ್ರಾರಬ್ಧಸ್ಯ ಅಂತಗಾಮಿ, ಕೈಗೊಂಡ ಕೆಲಸವನ್ನು ಕೊನೆಗಾಣಿಸುವ ವ್ಯಕ್ತಿ. ಕೈಗೊಂಡ ಕೆಲಸವನ್ನು ಕೊನೆಗಾಣಿಸುವ ವ್ಯಕ್ತಿ. ಸಾಮಾನ್ಯವಾಗಿ ಹಾಗಾಗುವುದಿಲ್ಲ. ನಾವೇನು ಮಾಡ್ತೇವೆ ಅಂದರೆ ಕೆಲಸವನ್ನು ಸ್ವೀಕಾರ ಮಾಡ್ತೇವೆ, ಮಾಡಬೇಕು ಅಂತ ವಿ ಎಂಬಾರ್ಕ್ ಆನ್. ಆದರೆ ಯಾವಾಗ ನಮಗೆ ಸ್ವಲ್ಪ ಅಡಚಣೆ ಬರ್ತದೋ, ಸಾಕಷ್ಟು ದಿನಗಳವರೆಗೆ ಪ್ರಯತ್ನ ಮಾಡಿಯೂ ಆಗದೆ ಹೋಗುತ್ತೋ, ಬಿಟ್ಟು ಬಿಡ್ತೇವೆ. ಇದೆಲ್ಲ ನಮಗೆ ಆಗುವುದಿಲ್ಲ. ಹಾಗೆ ದೇವರು ನಮ್ಮ ಬಗ್ಗೆ ಇಷ್ಟು ನಾವು ಜಡಮತಿಗಳು, ಮೂಢಮತಿಗಳು, ಇಂಥ ಕಟ್ಟ ದುಷ್ಟರಲ್ಲ ನಾವು. ಏನೂ ಸುಧಾರಣೆಯಾಗುವುದಕ್ಕೆ ನಾವು ತಯಾರಿಲ್ಲ. ಸ್ವಲ್ಪವೂ ಸುಧಾರಣೆಯಾಗುವುದಕ್ಕೆ ನಾವು ತಯಾರಿಲ್ಲ. ಸ್ವಲ್ಪವಾದರೂ ಸಾಧನೆ ಮಾಡಪ್ಪ, ಭಗವಂತನ ನಾಮಸ್ಮರಣೆ ಮಾಡು, ಜಪತಪಾದಿಗಳನ್ನು ಮಾಡು, ಪೂಜಾದಿಗಳನ್ನು ಮಾಡು, ದಾನ ಧರ್ಮಗಳನ್ನು ಕೊಡು, ಏನಾದರೂ ಮಾಡು ಅಂತ ಹೇಳಿದರೆ ಏನೂ ಮಾಡುವುದಕ್ಕೆ ಸಿದ್ಧನಿಲ್ಲ. ಇಷ್ಟು ನೋಡಿ ದೇವರಿಗೆ ಬೇಸತ್ತು ಹೋಗಬೇಕೋ ಬೇಡ? ಸುದೈವದಿಂದ ದೇವರು ಬೇಸತ್ತು ಹೋಗಿಲ್ಲ. ಗಾಡ್ ಈಸ್ ನಾಟ್ ಪೆಸಿಮಿಸ್ಟ್. ಹಾಗಾಗಿ ನಾವು ಇಂಥ ಪಾಪಿಗಳಾದರೂ, ಬೇಡ 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 ಎಂದು ಹೇಳಿದರೂ ಮತ್ತೆ ಮತ್ತೆ ಪಾಪವನ್ನು ಮಾಡುವಂತಹ, ಅನಾದಿ ಕಾಲದಿಂದ ಪಾಪವನ್ನು ಮಾಡ್ತಾ ಇದ್ದ ನಮ್ಮನ್ನು ಕಂಡು ದೇವರು ನಮ್ಮ ಮೇಲೆ ಕರುಣೆಯನ್ನು ಮಾಡ್ತಾನೆ. ಕರುಣೋದಯ, ಕರುಣೆಯ ಉದಯ ಸದಾಕಾಲ ಇದೆ ಪರಮಾತ್ಮನ. ಇದೀಗ ಕರುಣೆ ಉದಯವಾಗಿದೆಯೇನೋ ಎಂಬಂತೆ ಇರ್ತದೆ. ಅಂಥ ಕರುಣಾಮಯ ಪರಮಾತ್ಮ. ಕರುಣೆ ಮಾಡಿ ಸಾಕಾಗಿ ಮುಗಿಯಿತು ಅನ್ನುವ ಅವಸ್ಥೆ ದೇವರಿಗೆ ಎಂದಿಗೆ ಬರುವುದಿಲ್ಲ. ಸಾತ್ವಿಕರ ಬಗ್ಗೆ ಅನುಗ್ರಹವನ್ನು ಮಾಡುವ ಬುದ್ಧಿ ಪರಮಾತ್ಮನಲ್ಲಿ ಎಂದಿಗೆ ನ್ಯೂನವಾಗುವುದಿಲ್ಲ ಅನ್ನುವ ಅಭಿಪ್ರಾಯದಿಂದ ಹೇಳ್ತಾರೆ, ಆದಿಮೂರುತಿ ನೀನು ನೆರೆ ಕರುಣೋದಯನು, ಹೃದಯಾಂಗಣದಿ ಜ್ಞಾನೋದಯವ ನನಗಿತ್ತು ರಕ್ಷಿಸು ನಮ್ಮ ನನಭರತ. ನಮ್ಮ ಹೃದಯಾಂಗಣವೇನಿದೆ ಆ ಹೃದಯಾಂಗಣದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ ಉತ್ತಮವಾದಂತಹ ಜ್ಞಾನೋದಯವನ್ನು ನಮಗೆ ಕೊಟ್ಟು ಅನುಗ್ರಹ ಮಾಡು. ಜ್ಞಾನೋದಯವಾಗದರೆ ಅಪರೋಕ್ಷ ಜ್ಞಾನದ ಉದಯವಾಗಬೇಕು. ದುರ್ದೈವಕ್ಕೆ ಅಷ್ಟು ಅಪರೋಕ್ಷ ಜ್ಞಾನದ ಉದಯವಾಗುವಷ್ಟು ನಾವು ಪುಣ್ಯಾತ್ಮರಲ್ಲ, ಸಾಧನೆ ಮಾಡಿಲ್ಲ ಅಂದರೆ ಬೇಡ. ಕನಿಷ್ಠ ಪರೋಕ್ಷ ಜ್ಞಾನವಾದರೂ, ಶಾಸ್ತ್ರದಲ್ಲಿ ಹೇಳಿದ 4 ಮಾತಿನ ಜ್ಞಾನವಾದರೂ ನಮಗಾಗಲಿ. ಶ್ರಾವಯೌಸ್ಮಾಂಶ್ಚ ಕಿಂಚಿತ್, ಸ್ವಲ್ಪವಾದರೂ ನಮಗೆ ಶ್ರವಣ ಮಾಡಿಸು ಸ್ವಾಮಿ. ಶಾಸ್ತ್ರದ ಶ್ರವಣ, ಶಾಸ್ತ್ರದ ಜ್ಞಾನ ಅತಿ ಕಿಂಚಿತ್ತಾದ ಮಟ್ಟದಲ್ಲಾದರೂ ನಮಗಾಗಲಿ. ಶಾಸ್ತ್ರ ಇಷ್ಟು ವಿಪುಲವಾದ, ವಿಶಾಲವಾದ, ವಿಸ್ತಾರವಾದ, ಗಹನವಾದ ಶಾಸ್ತ್ರವಿದ್ದರೆ ಆ ಶಾಸ್ತ್ರಕ್ಕೆ ಕೈನೇ ಹಚ್ಚದಂತೆ ನಾವು ಜೀವನವನ್ನು ನಡೆಸಿಬಿಡ್ತೇವಲ್ಲ, ಇಡೀ ಜೀವನ ಹೋಗಿಬಿಡುತ್ತೆ. ಹಾನಿಯಾದದ್ದು ನಮಗೆ, ದೇವರಿಗಲ್ಲ. ಇದರ ಎಚ್ಚರವೂ ನಮಗೆ ಇರುವುದಿಲ್ಲ. ಅದರ ಎಚ್ಚರದಿಂದ ನಾವು ದೇವರನ್ನು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಸಿವರಿತು ತಾಯಿ ತನ್ನ ಶಿಶುವಿಗೆ ಹೊಸದು ಮೊಲೆ ಕೊಡುವಂತೆ, ನೀ ಪೋಷಿಸದೆ ಬೇರಿನ್ನಾರು ಪೋಷಕರಾಗಿ ಸಲಹುವರು. ಬಸುರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದ ಪರಮಾತ್ಮ ನೀನೆಂದು ಸುರುತಿವೆ ವೇದಗಳು. ರಕ್ಷಿಸೋ ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಈ ಮಾತುಗಳು ಅದು ಏನು ಕನಕದಾಸರು, ಅದು ಭಗವಂತನ ಭಕ್ತಿಯ ಪರವಶತೆಯಲ್ಲಿ ಆಡುವ ಮಾತುಗಳು ನೋಡಿ, ಏನು ಸುಂದರವಾದ ದೃಷ್ಟಾಂತ ಕೊಡ್ತಾರೆ. ಹಸಿವರಿತು ತಾಯಿ ತನ್ನ ಶಿಶುವಿಗೆ. ಪರಮಾತ್ಮ ಭಗವಂತ ನಿಜವೇ ತಾಯಿಗೇನು ಗೊತ್ತಾಗತ್ತೆ? ತಾಯಿ ಕೂಸನ್ನು ನೋಡ್ತಾ ಇರ್ತಾಳೆ. ಕೂಸಿನ ಪೋಷಣೆಯನ್ನು ಮಾಡಬೇಕು. ಕೂಸಿನ ಪೋಷಣೆಯನ್ನು ಮಾಡಬೇಕು ಅಂದರೆ ಕೂಸಿಗೆ ಹಸಿವಾದಾಗ ತಾಯಿಯೇ ಗುರ್ತು ಹಿಡಿತಾಳೆ. ತಾಯಿ ಅಂತಾಳೆ, ಕೂಸಿಗೆ 2 ತಾಸಾಯಿತು ಹಾಲು ಕುಡಿಸಿ, ಅದಕ್ಕೆ ಹಾಲು ಕುಡಿಸಬೇಕು. 3 ತಾಸಾಯಿತು ನೀರು ಕುಡಿಸಿ, ನೀರು ಕುಡಿಸಬೇಕು. ಅದಕ್ಕೆ ತಿನ್ನಿಸಿ, ಇಷ್ಟೊತ್ತಾಯಿತು ತಿನ್ನಿಸ್ಬೇಕು ಅಂತ ತಾಯಿಗೆ ಅದೊಂದು ಕ್ಲಾಕ್ ರೆಡಿಯಾಗಿರುತ್ತೆ, ಸಿದ್ಧವಾಗಿರುತ್ತೆ. ಆ ಕ್ಲಾಕ್ ಏನಿದೆಯಲ್ಲ, ಛಟ್ ಅಂತ ಅಲಾರಂ ಹೊಡೆಯುತ್ತೆ. ಒಳಗೆ ಮನಸ್ಸಿನಲ್ಲೇ, ಬುದ್ಧಿಯಲ್ಲೇ ಪ್ರೇರಣೆಯಾಗತ್ತೆ. ಥಟ್ಟನೆ ಪ್ರೇರಣೆಯಾಗತ್ತೆ. ಪ್ರೇರಣೆಯಾದ ತಕ್ಷಣಕ್ಕೆ ಕೂಸನ್ನು ಹುಡುಕ್ತಾಳೆ, ಎಲ್ಲಿದೆ 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 ಅಂತ. ಆಡ್ತಾ ಇರುವ ಕೂಸನ್ನು ಕರ್ಕೊಂಡು ಬಂದು, ಮಗು ಹಾಲು ಕುಡಿ ಬಾ, ತಿನ್ನು ಬಾ, ಊಟ ಮಾಡು, ಹಸಿವಾಗಿದೆ ನಿನಗೆ ಅಂತ ಹೇಳಿ ತಾನೇ ಕರೆದೊಯ್ದು ಹಾಲು ಕುಡಿಸ್ತಾಳೆ.
ಕರುಣೆ ಹೇಗಿದೆ ನೋಡಿ, ತಾಯಿಯ ಕರುಣೆ. ಕೂಸು ಹಾಲು ಕುಡಿದ್ರೇನೋ ಬಿಟ್ರೇನೋ, ಆದರೆ ತಾಯಿಗೆ ಕರುಣೆ, ತಾಯಿಗೆ ಪ್ರೇಮ, ಅಷ್ಟು ಪ್ರೀತಿ. ಹಾಗಾಗಿ ಕೂಸಿನಿಂದ ಏನೂ ಆಗಬೇಕಾಗಿಲ್ಲ, ಆದರೆ ಕೂಸಿಗೆ ಉಣಿಸ್ಬೇಕು, ತಣಿಸ್ಬೇಕು, ಸಂತೋಷಗೊಳಿಸಬೇಕು ಅಂತನ್ನುವುದು ತಾಯಿಯ ಅಂತಃಕರಣ. ಆ ಅಂತಃಕರುಣೆ ಉಕ್ಕಿ ಬಂದು ತಾಯಿ ಆ ಕೆಲಸವನ್ನು ಮಾಡ್ತಾರೆ. ದೃಷ್ಟಾಂತವನ್ನು ಕೊಡ್ತಾರೆ. ಅಪ್ಪ ಸ್ವಾಮಿ ನಾರಾಯಣ, ಹಸಿವು ಅರಿತು ತಾಯಿ ತನ್ನ ಶಿಶುವಿಗೆ, ತನ್ನ ಕೂಸಿಗೆ, ತನ್ನ ಮಗುವಿಗೆ, ಅತೀ ಚಿಕ್ಕದಾದ ಮಗು, ಆ ಮಗುವಿಗೆ ಒಸೆದು ಮೊಲೆ ಕೊಡುವಂತೆ, ಮೊಲೆ ಹಾಲನ್ನು ಸ್ತನಪಾನವನ್ನು ಮಾಡಿಸ್ತಾಳೆ. ಸ್ತನಪಾನವನ್ನು ಮಾಡಿಸುವಾಗ ದೃಷ್ಟಾಂತ ಕೊಟ್ಟಿದ್ದಾರೆ, ಅನಿವಾರ್ಯ. ಆ ಶಬ್ದವನ್ನು ಇಟ್ಟಿದ್ದಾರೆ, ಅದ್ಭುತವಾದ ಶಬ್ದ. ಕೂಸು ಕಕ್ಕಾಬಿಕ್ಕಿಯಾಗಿ ಆ ಸ್ತನಕ್ಕೆ ಸರಿಯಾಗಿ ಬಾಯಿ ಹಚ್ಚಿ ಹಾಲು ಕುಡಿಯಲಾಗದಿದ್ದಾಗ ತಾಯಿ ಅದನ್ನೂ ಅನುಕೂಲ ಮಾಡಿಕೊಡ್ತಾಳೆ. ಹಾಗಾಗಿ ಅದು ಇನ್ಸ್ಟಿಂಕ್ಟ್ ನಿಜ. ಕೂಸಿಗೆ ಸೈಕಾಲಜಿಯ ಪ್ರಕಾರ ಇನ್ಸ್ಟಿಂಕ್ಟ್ ನಿಜ. ಅದಕ್ಕೆ ಒಳಗೆ ಒಂದು ವಿಧವಾದ ಪ್ರೇರಣೆ ಇದೆ. ಹಾಗಾಗಿ ಅದಕ್ಕೆ ಗೊತ್ತಾಗತ್ತೆ. ಇದನ್ನು ಜಾತ ಮಾತ್ರ ಮೃಗಾಗಾವಹ ಹಸ್ತಿನ ಪಕ್ಷಿಣೋ ಝಷಃ ಭಯ ಸ್ವಭೋಗಾದವು ಕಾರಣಾನಿ ವಿಜಾನತೆ ಅನ್ನುವುದಾಗಿ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸಿದ ಮಾತುಂಟು. ಬಹಳ ಮಹತ್ವದ ಮಾತಿದೆ, ಇರಲಿ. ಹಾಗಾಗಿ ಸ್ತನಪಾನವನ್ನು ಮಾಡುವುದು ನನಗೆ ಹಿತ ಎಂಬುದಾಗಿ ಕೂಸಿಗೆ ಗೊತ್ತಂತೆ. ಆ ಸ್ತನಪಾನವನ್ನು ಮಾಡುವುದಕ್ಕೆ ಹೊರಟಾಗ ಸರಿಯಾಗಿ ಹಾಲು ಕುಡಿಯುವುದಕ್ಕೆ ಅನುಕೂಲವಾಗುವಂತೆ ತಾಯಿ ತನ್ನ ಮೊಲೆಯನ್ನು ಕೂಸಿನ ಬಾಯಿಯಲ್ಲಿ ಹಾಕುವ ಏನೊಂದು ವ್ಯವಸ್ಥೆ ಮಾಡ್ತಾಳೆ. ಅದು ಒಸೆದು ಮೊಲೆ ಕೊಡುವಂತೆ. ಅಂದರೆ ಮೊದಲನೇದ್ದು ಕೂಸಿಗೆ ಹಸಿವಾಗಿದೆ ಅಂತ ತಿಳಿಬೇಕು. ಇದು ಮೊದಲನೇ ಕರುಣೆಯ ಒಂದನೇ ಚಿಹ್ನ. ಇದು ಕುರುಹು. ಮೊದಲನೇ ಕುರುಹು ಕೂಸಿಗೆ ಹಸಿವಾಗಿದೆ ಅಂತ ಗುರ್ತು ಹಿಡಿಯುವುದು. ಎರಡನೇ ಚಿಹ್ನ ಆ ಕೂಸನ್ನು ತೊಡೆಯ ಮೇಲೆ ಮಲಗಿಸಿಕೊಳ್ಳುವುದು, ಅದಕ್ಕೆ ಮೊಲೆ ಕೊಡುವುದು. ಕುಡಿಯಲು ಸಮರ್ಥವಾಗದಿದ್ದಾಗ ಒಸೆದು ಮೊಲೆ ಕೊಡುವುದು. ಹೀಗೆ ಕೊಟ್ಟಾಗ ಹಸಿವರಿತು ತಾಯಿ ತನ್ನ ಶಿಶುವಿಗೆ ಒಸೆದು ಮೊಲೆ ಕೊಡುವಂತೆ ನೀ ಪೋಷಿಸದೆ, ನೀನು ನಮ್ಮನ್ನು ಪೋಷಿಸದೆ, ನನ್ನ ಹಸಿವೇನಾಗಿದೆ ಇದನ್ನು ನೀನು ತಿಳಿಬೇಡ, ನನಗೆ ಯಾವಾಗ ಹಸಿವಾಗಿದೆ ನಿನಗೆ ಗೊತ್ತಾಗಬೇಡ, ನಾನು ಏನು ಆಹಾರವನ್ನು ತಿಂತೇನೆ ಇದು ನಿನಗೆ ತಿಳಿಬೇಡ, ನಾನು ಹೇಗೆ ತಿಂತೇನೆ ಇದು ನಿನಗೆ ತಿಳಿಬೇಕೋ ಬೇಡವೋ, ಇದೆಲ್ಲ ತಿಳಿದೇ ಇದ್ರೆ ನೀನೇನು ತಾಯಿ ಸ್ವಾಮಿ. ತಾಯಿ ತನ್ನ ಕೂಸಿಗೆ ಮಾಡ್ತಾಳೆ. ನೀನು ತಾಯಿಯಲ್ಲ, ತಾಯಿಯ ತಾಯಿ ನೀನು, ಜಗನ್ಮಾತೆ ನೀನು ಎಲ್ಲರ ತಾಯಿ ಸ್ವಾಮಿ. ನೀನೇ ಮುಖ್ಯವಾಗಿ ತಾಯಿ. ನೀನಿಲ್ಲದೆ ಈ ತಾಯಿಗಳು ಎಲ್ಲಿ ತಾಯಿ ಎಂದರಾಗ್ತಾರೆ. ಆದ್ದರಿಂದ ಒಸೆದು ಮೊಲೆ ಕೊಡುವಂತೆ ನೀ ಪೋಷಿಸದೆ ಬೇರಿನ್ನಾರು ಪೋಷಕರಾಗಿ ಸಲಹುವುದು. ಯಾರಿದ್ದಾರೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ? ಯಾರ್ಯಾರೂ ಇಲ್ಲ. ಯಾವ ಹೊತ್ತಿಗೆ ಯಾವ ಮನುಷ್ಯನಿಗೆ ಏನು ಸುಖ ಅನ್ನುವುದು, ಯಾವ ಸಾಧನೆ ಅನ್ನುವುದು, ಅದಕ್ಕೆ ತಕ್ಕಂತೆ ಅವನ ಕರ್ಮಕ್ಕೆ ತಕ್ಕಂತೆ ಪೋಷಣೆಯನ್ನು ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತ ವ್ಯಕ್ತಿಗಳು ಮತ್ತೊಬ್ಬರಿಲ್ಲ. ನೀನೇ ಮತ್ತೊಬ್ಬರಿಲ್ಲ. ಹಸಿವನಿತು ತಾಯಿ ತನ್ನ ಶಿಶುವಿಗೆ. ಇದನ್ನೆಲ್ಲ ನೆನೆಸಿದಾಗ ಆ ಕೂಸು ಹಾಲು ಕುಡಿಯುವಾಗ ಎಷ್ಟು ಅಮಾಯಕವಾಗಿ, ಅನಿವಾರ್ಯವಾಗಿ ಹಸಿವು ಅರಿತು ತಾಯಿ ಬರಲಿಲ್ಲ, ತಾಯಿ ಇಲ್ಲೇ ಇಲ್ಲ, ತಾಯಿ ಬರಲಿಲ್ಲ, ಗುರ್ತು ಹಿಡಿಲಿಲ್ಲ, ಹಾಲು ಕುಡಿಸ್ಲಿಲ್ಲ, ಒಸೆದು ಕೊಡಲಿಲ್ಲ, ಆ ಕೂಸಿನ ಹೊಟ್ಟೆಯಲ್ಲಿ ಬಾಯಿಯಲ್ಲಿ ಹಾಲು ಹೋಗಲಿಲ್ಲ. ಏನು ಮಾಡುತ್ತೆ ಕೂಸು? ನಿರಾಧಾರವಾಗಿ ನಿರಾಲಂಬವಾಗಿ ಅಳುತ್ತದೆ. ಇನ್ನೇನು ಮಾಡ್ತದೆ? ನಿರಾಲಂಬವಾಗಿ ಅಳುತ್ತದೆ. ಇನ್ನೇನು ಮಾಡ್ತದೆ? ಅದಕ್ಕೆ ಬೇರೆ ಆಶ್ರಯ ಇಲ್ಲ. ದೇವರೊಬ್ಬ ಆಶ್ರಯ, ಕೂಸಿಗೆ ತಾಯಿ ಒಂದು ಆಶ್ರಯ. ಹಾಗೆ ನನಗೆ ನೀನೆಲ್ಲ ಸರ್ವಸ್ವ ಸ್ವಾಮಿ, ತ್ವಮೇವ ಮಾತಾಚ. ಆದ್ದರಿಂದ ನನ್ನನ್ನು ರಕ್ಷಿಸು ಸ್ವಾಮಿ. ಅಲ್ಲ, ಇದೆಲ್ಲ ನನಗಾಗುವುದಿಲ್ಲ, ನಾನು ನಿನ್ನ ತಾಯಿ ಅಲ್ಲ, ನಾನು ಹೆತ್ತವನಲ್ಲ, ನೀನು ಹೆತ್ತವನಲ್ಲ ಅಂದರೆ ಇನ್ಯಾರು ಹೆತ್ತವನು? ಇಡೀ ಬ್ರಹ್ಮಾಂಡವನ್ನು ಹೆತ್ತವನು ನೀನು. ನಿನ್ನ ಹೊಟ್ಟೆಯಿಂದಲೇ ನಾನು ಬಂದದ್ದು. ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದ ಪರಮಾತ್ಮ ನೀನು ಎಂದು ಉಸುರುತ್ತಿವೆ ವೇದಗಳು. ರಕ್ಷಿಸು
ನಮ್ಮ ನನವರತ. ಕೋಟಿ ಕೋಟಿ ಬ್ರಹ್ಮಾಂಡಗಳು, ಅನಂತ ಕೋಟಿ ಬ್ರಹ್ಮಾಂಡಗಳು ನಿನ್ನ ಉದರದಲ್ಲಿವೆ. ಉದರದಿಂದ ಬ್ರಹ್ಮಾಂಡವನ್ನು ತೆರೆದು ಹೊರಗಿಟ್ಟಾಗ ಇಡೀ ಬ್ರಹ್ಮಾಂಡಕ್ಕೆ ತಾಯಿತನವನ್ನು ಪಡೆದಿ ನೀನು. ಇಡೀ ಬ್ರಹ್ಮಾಂಡಕ್ಕೆ ನೀನು ತಾಯಿಯಾದೆ, ತಂದೆಯಾದೆ. ಆ ಬ್ರಹ್ಮಾಂಡದೊಳಗೆ ನಾನೊಬ್ಬ ಜೀವ, ನಾನೊಂದು ಜಂತು, ನಾನೊಂದು ಹುಳ. ನನ್ನ ಈ ಹುಳದ ಬಾಯಿಗೂ ಆಹಾರ ಬೇಕು. ಆ ಕೊಡುವುದು ನಿನ್ನ ಜವಾಬ್ದಾರಿ. ನೀನು ಕೊಟ್ಟು ರಕ್ಷಿಸು. ಬಸಿರೊಳಗೆ ಬ್ರಹ್ಮಾಂಡ ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನು ಕೂಡ ತಂದು ಒಂದರ ಮೇಲೆ ಒಂದರಂತೆ ತುರುಕಿ ಇಡುವ ಅಗತ್ಯ ಇಲ್ಲ. ಪಸರಿಸಿದ ಪರಮಾತ್ಮ. ಹರಡಿ ಒಂದು ಲೋಕ ಇದ್ದಲ್ಲಿ ಇನ್ನೊಂದು ಲೋಕ ಬೇಡ, 14 ಲೋಕಗಳು ಬೇರೆ ಬೇರೆ, ಇನ್ನೊಂದು ಬ್ರಹ್ಮಾಂಡದ 14 ಲೋಕ ಬೇರೆ ಬೇರೆ. ಹೀಗೆ ಒಬ್ಬರಿಗೆ ಒಬ್ಬರು ತಿಕ್ಕಾಟವಿಲ್ಲದಂತೆ, ಒಂದಕ್ಕೆ ಇನ್ನೊಂದು ಘರ್ಷಣೆಯಾಗದಂತೆ ಜೀವರನ್ನು, ಜಡಗಳನ್ನು ಬಿಡಿಯಾಗಿ ಪಸರಿಸಿ ವಿಸ್ತಾರವಾಗಿ ಇಡುವುದು ನಿನಗೆ ಸಾಧ್ಯವಿದೆ. ನಿನ್ನ ಬ್ರಹ್ಮಾಂಡದಲ್ಲಿ ಅಷ್ಟು ಅವಕಾಶವಿದೆ. ತನೌ ಮಮುಸ್ತತ್ರ ನಕೈಟ ಭದ್ವಿಷಃ. ಮಾಘ ಕಾವ್ಯದಲ್ಲಿ ಹೇಳ್ತಾನೆ, ಮಾಘ ತನ್ನ ಕಾವ್ಯದಲ್ಲಿ ಹೇಳ್ತಾನೆ, 14 ಲೋಕಗಳನ್ನು ಕೂಡ ಅತಿ ವಿಸ್ತಾರವಾಗಿ ಇಡಲು ಸಾಧ್ಯವಿದೆ ಭಗವಂತನ ಉದರದಲ್ಲಿ. ಅವನು ಒಂದು ಬ್ರಹ್ಮಾಂಡವನ್ನು ವಿಸ್ತಾರವಾಗಿ ಇಡ್ಲಿಕ್ಕೆ ಸಾಧ್ಯ, 14 ಲೋಕಗಳನ್ನು ವಿಸ್ತಾರವಾಗಿ ಇಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದರೆ ಕನಕದಾಸರು ಅವನ ತಲೆ ಮೇಲೆ ಅರಿದು ಹೇಳ್ತಾರೆ. ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ, ಒಂದು ಬ್ರಹ್ಮಾಂಡವಲ್ಲ, ಕೋಟಿ ಬ್ರಹ್ಮಾಂಡಗಳನ್ನು ಸುಲಭವಾಗಿ ಇಡಬಹುದು. ಅಷ್ಟು ವಿಸ್ತಾರವಾಗಿದೆ ನಿನ್ನ ಬಸಿರು, ನಿನ್ನ ಹೊಟ್ಟೆ, ನಿನ್ನ ಉದರ. ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದ ಪರಮಾತ್ಮ ನೀನು ಎಂದು ಉಸುರುತ್ತಿವೆ ವೇದಗಳು ಹೇಳ್ತಾ ಇದೆ. ರಕ್ಷಿಸು ನಮ್ಮ ನನವರತ. ಆ ವೇದಗಳನ್ನು ನಂಬಿದ್ದೇನೆ, ವೇದಗಳಿಂದ ನಿನ್ನ ಮಹಿಮೆಯನ್ನು ತಿಳಿದಿದ್ದೇನೆ. ಆದ್ದರಿಂದ ಪರಮಾತ್ಮ ನೀನು ನಿನ್ನ ಮಗ, ನಿನ್ನ ಹಸು, ನಿನ್ನ ಕೂಸು ಎಂಬುದಾಗಿ ತಿಳಿದು ನನ್ನನ್ನು ಕಾಪಾಡು ಎಂಬುದಾಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಇಬ್ಬರನುಗರು ನಿನಗೆ ಅವರೊಳಗೊಬ್ಬ ಮಗ, ನೀರೇಳು ಲೋಕದ ಹೆಬ್ಬೆಳಸು ಬೆಳೆವಂತೆ ಕಾರಣಕರ್ತನಾದವನು. ಒಬ್ಬನು ಗನದ ಬರೆವ ಕರಣಿಕರಿಬ್ಬರೀ ಲೋಕ ಪ್ರಸಿದ್ಧರು, ಹಬ್ಬಿಸಿದೆ ಪ್ರಾಣಿಗಳ ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಇಬ್ಬರು ಅಣುಗರು, ನಿನಗೆ ಇಬ್ಬರು ಮಕ್ಕಳು. ಅಣುಗ ಎಂದರೆ ಮಗ, ಅಣುಗರು ಮಕ್ಕಳು ನಿನಗೆ ಇಬ್ಬರು ಅಣುಗರು ನಿನಗೆ. ಅವರೊಳಗೆ ಒಬ್ಬ ಮಗನು ಈರೇಳು ಲೋಕದ ಹೆಬ್ಬೆಳಸು ಬೆಳೆವಂತೆ ಕಾರಣಕರ್ತನಾದವನು. ಒಬ್ಬ, ಆ ಇಬ್ಬರು ಮಕ್ಕಳಲ್ಲಿ ಒಬ್ಬ ಈರೇಳು ಲೋಕದ ಹೆಬ್ಬೆಳಸು ಮುಖ್ಯವಾದ ಪೈರು, ಮುಖ್ಯವಾದ ಕಾರ್ಯ, ದೊಡ್ಡ ಬೆಳಸು ಬೆಳೆದಂತಹ ವ್ಯಕ್ತಿ. ಅದು ಯಾರು? ಬ್ರಹ್ಮದೇವರು. ಆ ಹೆಬ್ಬೆಳಸು ಬೆಳೆದಂತೆ ಈರೇಳು ಲೋಕದ 14 ಲೋಕ, ಈರ್ 2 7 7 ಈರೇಳು 14 ಲೋಕದ ಹೆಬ್ಬೆಳಸು ಬೆಳೆದಂತೆ ಕಾರಣಕರ್ತನಾಗಿರತಕ್ಕಂತಹ ಮಗ ಒಬ್ಬ. ಅವನು ಅಣುಗ, ಅವನೊಬ್ಬ ಮಗ. ಒಬ್ಬ ಮಗನದ ಬರೆವ, ಇನ್ನೊಬ್ಬ ಮಗ ಆ ಎಲ್ಲ ಕಾರ್ಯವನ್ನು ಬರೆಯುವಂತಹ ಕರಣಿಕ ಇದ್ದ. ಕರಣಿಕ. ಒಂದೂರಿಗೆ ಹೇಗೆ ಕುಲಕರ್ಣಿ ಇದ್ದಾನೆ, ಅವನ ಲೆಕ್ಕಪತ್ರವನ್ನು ಬರಿತಾನೆ, ಕರಣಿಕನಾಗಿದ್ದಾನೆ. ಹಾಗೆ ಇನ್ನೊಬ್ಬ ಮಗ ಇದ್ದಾನೆ, ಹಬ್ಬಿಸಿದೆ ಪ್ರಾಣಿಗಳ. ಲೋಕಪ್ರಸಿದ್ಧರಾದವರು ಇವರು ಇಡೀ ಜಗತ್ತಿನೊಳಗೆ ಇವರನ್ನು ಹಬ್ಬಿಸಿದ್ದೀಯಾ. ಅನಂತ ಜೀವರಾಶಿಗಳು, ಕಂಡಲ್ಲಿ ಜೀವರಾಶಿಗಳಿದ್ದಾರೆ, ಕಂಡಲ್ಲಿ ಎಲ್ಲ ಪ್ರಾಣಿಗಳಿದ್ದಾರೆ. ಅವರೆಲ್ಲರೂ ಕೂಡ ಅಲ್ಲಿದ್ದು ನಮ್ಮನ್ನು ನೀವು ಹಬ್ಬಿಸಿದ್ದೀಯಾ. ಅಂತಹ ಸ್ವಾಮಿ ಪರಮಾತ್ಮ ನಮ್ಮನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಸಿರಿಯು ಕುಲ ಸತಿ ಸುತನು ಕಮಲಜ, ಹಿರಿಯ ಸೊಸೆ ಶಾರದ ಸಹೋದರಿ, ಗಿರಿಜೆ ಮೈದುನ ಶಂಕರನು, ಸುರರೆಲ್ಲ ಕಿಂಕರರು.
ನಿರುತ ಮಾಯೆಯ ದಾಸಿ ನಿಜ ಮಂದಿರವ ಜಾಂಡವು ಜಂಗಮ ಸ್ಥಾವರ ಕುಟುಂಬಿಗ ನೀನು ರಕ್ಷಿಸು ನಮ್ಮ ನನವರತ ರಕ್ಷಿಸು ನಮ್ಮ ನನವರತ. ಸಿರಿಯು ಕುಲಸತಿ, ನಿನ್ನ ಮನೆಯ ದೊಡ್ಡ ಸತಿಯಾಗಿ ಇದ್ದವಳು ಸಿರಿ ಲಕ್ಷ್ಮೀದೇವಿ. ಸಿರಿಯು ಕುಲಸತಿ, ಸುತನು ಕಮಲಜ, ಬ್ರಹ್ಮದೇವರು ನಿನ್ನ ಮಗ. ಹಿರಿಯ ಸೊಸೆ, ಎಷ್ಟೆಷ್ಟೋ ಮಕ್ಕಳಿದ್ದಾರೆ ಇಲ್ಲ ಅಂತಿಲ್ಲ, ಅದರೊಳಗೆ ಹಿರಿಯ ಸೊಸೆ ಶಾರದೆ ಸರಸ್ವತಿ. ಇಷ್ಟು ಸರಿ ಹೋಯಿತು, ಇದರಲ್ಲಿ ಏನು ಸಮಸ್ಯೆ ಇಲ್ಲ. ಇನ್ನೆರಡು ಏನಿದೆ ಸಮಸ್ಯೆ. ಏನು ಸಮಸ್ಯೆ ಇದೆ ಅಂದರೆ ಸ್ವಲ್ಪ ಅದರ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಒಂದು ಅಭಿಪ್ರಾಯದಿಂದ ನಾವು ತಿಳಿಬೇಕು. ಅದೇನು? ಸಹೋದರಿ ಗಿರಿಜೆ ಮೈದುನ ಶಂಕರ ಅಂತ ಕನಕದಾಸರು ಹೇಳ್ತಾ ಇದ್ದಾರೆ. ಸಹೋದರ ಗಿರಿಜೆ ಮೈದುನ ಶಂಕರ. ಏನು ಸಹೋದರ ಗಿರಿಜೆ? ಗಿರಿಜಾ ಪಾರ್ವತಿ, ಪಾರ್ವತೀ ದೇವಿ ನಿನ್ನ ತಂಗಿ, ಶಂಕರ ಪಾರ್ವತಿಯ ಗಂಡ, ನಿನ್ನ ತಂಗಿಯ ಗಂಡ. ಹಾಗಾಗಿ ಮೈದುನ. ಪಾರ್ವತಿ ವಿಷ್ಣುವಿನ ತಂಗಿಯಂತೆ, ರುದ್ರದೇವರು ತಂಗಿಯ ಗಂಡನಂತೆ ಕನಕದಾಸರು ಹೇಳ್ತಾ ಇದ್ದಾರೆ. ಈ ಮಾತು ಇನ್ನೂ 1-2 ಕಡೆಗೆ ಬರುತ್ತೆ, ಇದು ಉಲ್ಲೇಖವಾಗಿ ಬರ್ತದೆ. ಹಾಗಾಗಿ ಇದೇನಿದು ಅನ್ನುವುದು ಸ್ವಲ್ಪ ಗೊಂದಲದ ಮಾತು. ಇದಕ್ಕೆ ಹೀಗೊಂದು ಮಾರ್ಗವನ್ನು ಹೇಳಬಹುದು. ಏನು ಮಾರ್ಗವನ್ನು ಹೇಳಬಹುದು ಅಂದರೆ, ಯಾವ ಅವತಾರದಲ್ಲೂ ಕೂಡ ಪ್ರಾಯ ದೇವರ ಅವತಾರ ಮಾಡಿದಾಗ ಪಾರ್ವತಿ ತಂಗಿಯಾಗಿ ಹುಟ್ಟಿಲ್ಲ. ಪಾರ್ವತಿ ಯಾವ ಅವತಾರದಲ್ಲೂ ಕೂಡ ದೇವರ ತಂಗಿಯಾಗಿ ಹುಟ್ಟಿಲ್ಲ. ಹುಟ್ಟಿದ ಒಂದು ಸಂಗತಿಯನ್ನು ನಾವು ನೆನೆಸಿಕೊಳ್ಳುವುದಾದರೆ, ಕೃಷ್ಣಾವತಾರದಲ್ಲಿ ದುರ್ಗಾದೇವಿ ತಂಗಿಯಾಗಿದ್ದಾಳೆ. ಆದರೆ ಆ ದುರ್ಗಾದೇವಿ ಎನ್ನುವುದನ್ನು ಶ್ರೀಮದಾಚಾರ್ಯರ ಪ್ರಕಾರ, ಹರಿವಂಶದ ಪ್ರಕಾರ ದುರ್ಗಾ ಎಂಬ ಶಬ್ದವಿದ್ದರೂ ಕೂಡ ಅದು ಶ್ರೀದೇವಿ ಲಕ್ಷ್ಮೀದೇವಿಯ ದುರ್ಗಾವತಾರ, ಅದು ಪಾರ್ವತಿಯಲ್ಲ. ಹಾಗಿದ್ರೂ ಕೂಡ ಅವಳ ಸನ್ನಿಧಾನವಿರುವಂತಹ ಪಾರ್ವತಿ ಎಂಬ ಅಭಿಪ್ರಾಯದಿಂದ ಪಾರ್ವತಿ ಗಿರಿಜೆ ನಿನ್ನ ಸಹೋದರಿ ಅಂತ ಕನಕದಾಸರು ಕರೆದಿದ್ದಾರೋ ಅಂತ ನಾವು ವ್ಯವಸ್ಥೆ ಮಾಡಬೇಕಾಗತ್ತೆ. ವಾಸ್ತವಿಕವಾಗಿ ಪಾರ್ವತಿ ಪರಮಾತ್ಮನ ತಂಗಿಯಾಗಿ ಹುಟ್ಟಿದ ಉಲ್ಲೇಖಗಳು ಪ್ರಾಯ ಎಲ್ಲಿ ಸಿಗುವುದಿಲ್ಲ. ಇದನ್ನು ಸ್ವಲ್ಪ ಗಮನಿಸಬೇಕು, ಸಂಶೋಧನೆ ಮಾಡಿ. ಕದಾಚಿತ್ ಯಾವುದೋ ಒಂದು ಅವತಾರದಲ್ಲಿ ಆ ರೀತಿಯಾಗಿ ಒಂದು ವಿಶಿಷ್ಟ ಪುರಾಣದಲ್ಲೆಲ್ಲೋ ಒಂದು ಕಡೆಗೆ ಆ ವಿಧವಾದ ಅವತಾರ, ಭಗವಂತನ ತಂಗಿಯಾಗಿ ಪಾರ್ವತಿ ಹುಟ್ಟಿದ್ದು ಸಂಗತಿ ಇದ್ದರೆ ಆಶ್ಚರ್ಯವಲ್ಲ. ಆ ಕಥೆಯನ್ನೂ ತಂದು ಇಲ್ಲಿ ಹೇಳಿರಲು ಸಾಕು. ಸಿರಿಯು ಕುಲಸತಿ, ಸುತನು ಕಮಲಜ, ಹಿರಿಯ ಸೊಸೆ ಶಾರದೆ, ಸಹೋದರಿ ಗಿರಿಜೆ, ಮೈದುನ ಶಂಕರನು, ಸುರರೆಲ್ಲ ಕಿಂಕರರು, ನಿರುತ ಮಾಯೆಯೇ ದಾಸಿ. ಮಾಯಾದೇವಿ ನಿನ್ನ ದಾಸಿಯಾಗಿದ್ದಾಳೆ. ನಿಜ ಮಂದಿರವು ಅಜಾಂಡವು, ಬ್ರಹ್ಮಾಂಡವೇ ಮತ್ತು ನಿನ್ನ ಮನೆಯಾಗಿದೆ. ಜಂಗಮಸ್ಥಾವರ ಕುಟುಂಬಿಗ, ಜಂಗಮಸ್ಥಾವರ ಕುಟುಂಬಿಗ. ನಾವೆಲ್ಲ ಕೇವಲ ಜಂಗಮ ಕುಟುಂಬಿಗಳು. ಅಂದರೆ ಅರ್ಥಾತ್ ಯಾರು ಚೇತನರೋ ಯಾವ ಜೀವರೋ ಅವರು ಮಾತ್ರ ನಮಗೆ ಬಳಗ, ಅದು ಕುಟುಂಬ, ಆ ಕುಟುಂಬದವರು ನಾವು ಎಂಬುದಾಗಿ ಹೇಳಿಕೊಳ್ಳುವುದು ನಮ್ಮ ವಾಡಿಕೆ. ಹೊರತು ಜಂಗಮವಾದದ್ದನ್ನು ಬಿಟ್ಟು ಸ್ಥಾವರ ಕುಟುಂಬವನ್ನು ನಾವು ಹೇಳಿಕೊಳ್ಳುವುದಿಲ್ಲ. ನಮ್ಮ ಕುಟುಂಬದಲ್ಲಿ ಇಂತಿಂಥ ಸ್ಥಾವರ ಪದಾರ್ಥಗಳಿವೆ ಎಂದು ಹೇಳಿಕೊಳ್ಳುವುದು ನಮ್ಮಲ್ಲಿ ರೂಢಿ ಇಲ್ಲ. ಆದರೆ ಕನಕದಾಸರು ಹೇಳ್ತಾರೆ, ನಿನಗೆ ಸ್ಥಾವರವೂ ಕುಟುಂಬದಲ್ಲಿದೆ, ಜಂಗಮವೂ ಕುಟುಂಬದಲ್ಲಿದೆ. ಅಭಿಮನ್ಯಮಾನವಾದ ಮಹದಾದಿ ತತ್ವಗಳೂ ಕುಟುಂಬದಲ್ಲಿವೆ, ಅಭಿಮಾನಿಗಳಾದಂತಹ ದೇವತೆಗಳೂ ಕುಟುಂಬಿಕರಾಗಿದ್ದಾರೆ ನಿನಗೆ ಎಂಬುದಾಗಿ ಕೊಂಡಾಡಿ, ಸ್ಥಾವರ ಕುಟುಂಬಿಗ ನೀನು ರಕ್ಷಿಸು ನಮ್ಮ ನನವರತ.